ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಜ್ಯುವೆಲರಿ ಶಾಪ್ ಮಾಲೀಕರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ ಐನಾತಿ ಬಂಧನವಾಗಿದೆ. ಈ ಗ್ಯಾಂಗ್ನ A10 ವಿನಯ್ ಸಂಬಂಧಿ ಶ್ವೇತಾ ಗೌಡ ಅವೆನ್ಯೂ ರಸ್ತೆಯ ನವರತ್ನ ಜ್ಯುವೆಲರಿ ಶಾಪ್ನಿಂದ ಬೇಕಾಗಿದ್ದು ಚಿನ್ನ ಖರೀದಿಸಿ ಬೇಡವಾಗಿದ್ದನ್ನ ವಾಪಸ್ ಕೊಟ್ಟಿದ್ರು. ಆದ್ರೆ ಆಗಸ್ಟ್ 26ರಿಂದ ನವೆಂಬರ್ 8ರವರೆಗೆ ತಗೊಂಡು ಹೋಗಿದ್ದ 2 ಕೆಜಿ ಚಿನ್ನವನ್ನ ವಾಪಸ್ ಕೊಟ್ಟಿರ್ಲಿಲ್ಲ. ಕೇಳಿದ್ರೆ ಜ್ಯುವೆಲರಿ ಶಾಪ್ನವರಿಗೆ ಧಮಕಿ ಹಾಕ್ತಿದ್ಲು. ಇದೀಗ ಹೆಸರುಗೊಟ್ಟದ ಜ್ಯುವೆಲರಿ ಶಾಪ್ನಲ್ಲಿ ಆಕೆ ಚಿನ್ನ ಅಡವಿಟ್ಟು ಹಣ ಪಡೆದಿರೋದು ಗೊತ್ತಾಗಿದ್ದು ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ. ಇಂದಿರಾನಗರ ಬೆಸ್ಕಾಂ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಈ ವೇಳೆ ಕಾಂಟ್ರಾಕ್ಟರ್ ಕೈಯಲ್ಲಿ ಬೆಸ್ಕಾಂ ಕಚೇರಿ ಕಡತ ಕಂಡು ಉಪ ಲೋಕಾಯುಕ್ತ ಬಿ ವೀರಪ್ಪ ಫುಲ್ ಗರಂ ಆದ್ರು. ಅಲ್ಲದೆ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಸೂಚಿಸಿ ಬೆಸ್ಕಾಂ ಇಂಜಿನಿಯರ್ ರಾಜೇಶ್ ಆರೋಪಿ ನಂಬರ್ 1 ಮಾಡುವಂತೆ ಹೇಳಿದ್ರು. 1,86,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ಜಲಮಂಡಳಿ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಇಂದಿರಾನಗರ ಜಲಮಂಡಳಿ ಸೀನಿಯರ್ ಅಸಿಸ್ಟೆಂಟ್ ಚಿದಾನಂದ ಗುತ್ತಿಗೆದಾರರಿಂದ 1.86 ಲಕ್ಷ ಲಂಚ ಪಡೆದು ಓಡಿ ಹೋಗುತ್ತಿದ್ದಾಗ ಲೋಕಾಯುಕ್ತ ದಾಳಿ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ.